ಹಾಯ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗು. ನಮ್ಮದು ಲಾಸ್ಟ್ ವ್ಲಾಗು ಮಾರ್ಚ್ ಎಂಡಲ್ಲಿ ಬಂದದ್ದು, ಅದಾದ್ಮೇಲೆ ಯಾವುದು ವ್ಲಾಗ್ ಮಾಡಲಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಸೊ ಇವತ್ತು ನಾವೊಂದು ಸಣ್ಣದಾಗಿ ಒಂದು ರೈಡ್ ಮಾಡುವ. ಹಾಗೆಯೇ ನಮ್ಮ ಗಾಡಿಗೆ ನಾನೊಂದು ಲಾಸ್ಟ್ ಮಂತಲ್ಲಿ ಒಂದು ವೈಸರನ್ನು ಹಾಕಿಸಿದೆ. ಅದರದ್ದು ರೇಟ್ ಬಂದು 380 ಸಮಥಿಂಗ್ ಆಗಿತ್ತು. ಸೊ ಅದು ಕೂಡ ನೋಡಿ ಯಾವ ಥರ ಕಾಣ್ತಾ ಉಂಟು. ಫಸ್ಟಿಗೆ ವೈಟ್ ಇದ್ದಿತ್ತು, ಇವಾಗ ಬ್ಲ್ಯಾಕ್ ಕಲರ್ ವೈಸರ್ ಹಾಕಿದ್ದೀನಿ. ಆಮೇಲೆ ಗಾಡಿಗೆ ಇನ್ಯಾವುದು ಕೂಡ ಒಂದು ಗ್ಯಾಜೆಟನ್ನು ಇನ್ನೂ ಹಾಕಲಿಲ್ಲ. ಸೊ ನೆಕ್ಸ್ಟ್ ಮುಂಬರೋ ದಿನದಲ್ಲಿ ಹಾಕುವ. ಹಾಗೆಯೇ ರೈಡಿಂಗ್ಗೆ ಎಲ್ಲಿ ಕೂಡ ಹೋಗಲಿಲ್ಲ. ನಂದು ಲಾಸ್ಟ್ ತಿಂಗಳಲ್ಲಿ ಒಂದು ಕೇರಳಗೆ ಒಂದು ಹೋಗಿದ್ದೆ, ಅದೊಂದು ಫ್ಯಾಮಿಲಿ ಮ್ಯಾರೇಜ್ ಫಂಕ್ಷನ್. ಸೊ ಅದರದ್ದು ಕೂಡ ಯಾವುದು ಬ್ಲಾಗ್ ಮಾಡಲಿಲ್ಲ. ಜಸ್ಟ್ ಒಂದು ನಮ್ಮದು ಗಣೇಶಪುರ ದೇವಸ್ಥಾನದ ಒಂದು ಬ್ರಹ್ಮಕಲಶೋತ್ಸವ ಇತ್ತು, ಅದರದ್ದೊಂದು ಪ್ರಕಾರಕ್ಕಿದ್ದು ಒಂದು ವೀಡಿಯೋ ಮಾಡಿ ಹಾಕಿದೆ. ಅದು ದೇವಸ್ಥಾನ ಮಾಡಿದೆ, ಅದನ್ನು ಯಾರಲ್ಲಿ ನೋಡಲಿಲ್ಲ ಆದಷ್ಟು ಹೋಗಿ ನೋಡಿ. ಅದೆಷ್ಟು ಜನ ನೋಡಲಿಲ್ಲ, ಸೊ ಅದನ್ನು ಹೋಗಿ ನೋಡಿ. ಹಾಗೆಯೇ ಇನ್ನೂ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ಕೊಂಡು ಟ್ರೈ ಮಾಡ್ತೇನೆ. ಸೊ ಅದ್ರ ಜೊತೆಗೆ ಒಂದು ಸಣ್ಣದಾಗಿ ಒಂದು ಬ್ಯಾಗನ್ನು ಕೂಡ ಒಂದು ತೊಗೊಂಡಿದ್ದೇನೆ. ಎಲ್ಲಾದರೂ ಗೋಪುರ ಏನಾದರೂ ಕ್ಯಾರಿ ಮಾಡಲಿಕ್ಕೆ ಆಗ್ತಲ್ಲ ಸಣ್ಣದಾಗಿ. ಹಾಗೆಯೇ ಟೈಲ್ ಟಿಡಿಯನ್ನು ಕೂಡ ನಾನು ಹಾಕಿಸಿದ್ದೀನಿ. ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು. ಇದು ಕೂಡ ನನಗೆ 200 ಸಮಥಿಂಗಲ್ಲಿ ಸಿಕ್ಕಿತ್ತು. ಹಾಗೆ ಇದರ ಜೊತೆಗೆ ಇದೊಂದು ನಾನು ಇಂಡಿಕೇಟರ್ ಲೈಟ್ 2 ತೊಗೊಂಡಿದ್ದೀನಿ. ಇದಕ್ಕೆ 150. ಸೊ 150 ಪ್ಲಸ್ ಅದಕ್ಕೊಂದು 280 ಸಮಥಿಂಗು. ಸೊ ಟೈಲ್ ಟಿ ಡಿ ಯಾವ ಥರ ಆಗಿದೆ ಅಂತ ನೋಡಿ. ಬನ್ನಿಗೆ ತಡ ಮಾಡೋದು ಬೇಡ, ನಿಮ್ಮನ್ನು ಎಷ್ಟೊತ್ತು ಮಾತಾಡಿ ಸಾಕಾಯಿತು. ನಾವು ಈಗ ರೈಡಿಂಗ್ಗೆ ಹೋಗುವ. ಚಿಕ್ಕ ರೈಡ್ ಅಂತೆಲ್ಲ ನಾವು ಬೀಚಿಗೆ ಹೋಗಿ ಬರುವ, ಆದಷ್ಟು ಬೇಗ ಹೋಗಿ ಬರುವ. ಸೊ ಲೆಟ್ಸ್ ಗೋ. ಆರ್ ಯು ರೆಡಿ ಗೈಸ್? ನೋಡಿ ಗೈಸ್, R15 ಬ್ಲೂ ಕಲರ್, ರೇಸಿಂಗ್ ಬ್ಲೂ. ಇದಕ್ಕಿಂತ ಆ ಗಾಡಿಗೆ ಇದಕ್ಕಿಂತ ಒಂದು 10,000 ಜಾಸ್ತಿ. ಇದರಲ್ಲಿ ಕ್ವಿಕ್ ಶಿಫ್ಟರ್ ಬರ್ತದೆ, ಇದರಲ್ಲಿ ಕ್ವಿಕ್ ಶಿಫ್ಟರ್ ಬರೋದಿಲ್ಲ. ನಾವು ಬೇರೆ ಕಡೆಯಿಂದ ಹಾಕಿಸ್ಬೋದು ಪರ್ಚೇಸ್ ಮಾಡಿ. ಆ ಕ್ವಿಕ್ ಶಿಫ್ಟರ್ಗೆ 10,000 ಉಂಟು. ಹಾಗೆಯೇ ಮಂಗಳೂರಿದು ರೈಡರ್ಸ್ ಗ್ರೂಪ್ ಜೊತೆ ಕೂಡ ನಾವು ರೈಡ್ ಹೋಗಲಿಕ್ಕೆ ಮಾತಾಡಿದ್ದೇನೆ. ಮಳೆಗಾಲ ಶುರುವಾಗಲಿಕ್ಕೆ ಮುಂಚೆ ನಾವು ಆದಷ್ಟು ಬೇಗ ಒಂದು ಹಿಲ್ ಸ್ಟೇಷನನ್ನು ಕೂಡ ನೋಡಲಿಕ್ಕೆ ಹೋಗುವ. ನಾವೀಗ ಸುರತ್ಕಲ್ನ ಫ್ಲೈಓವರ್ ಹತ್ರ ಇದ್ದೇವೆ. ಇಲ್ಲಿಂದ ರೋಡು ಕ್ರಾಸ್ ಆಗಿ ರೈಟಿಗೆ ತಗೊಳ್ಬೇಕು. ರೈಟ್ ತಗೊಂಡು ಹೋಗ್ಬೇಕು. ನೋಡಿ, ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಸುರತ್ಕಲ್ ಕಡಲ ತೀರ. ಇಲ್ಲಿ ಸುತ್ತಮುತ್ತ ಫುಲ್ಲು ಕಾಲೇಜ್ ಉಂಟು, NITK ಏರಿಯಾ ಇದು. ಈ ನೆರಳಿರೋದ್ರಿಂದ ಈ ಹಂಸ ಕೂಡ ಯಾವುದೂ ಕಾಣೋದಿಲ್ಲ. ಹೌಸು ಇದ್ವಿ ಸುರತ್ಕಲ್ ಇದು. ಅಲ್ಲಿ ಒಂದು ಟೆಂಪಲ್ ಉಂಟು. ಇಲ್ಲಿ ಸಂಜೆ ಸನ್ಸೆಟ್ ನೋಡಲಿಕ್ಕೆ ಹೋಗ್ಬೋದು. ಚಾರ್ಜಸ್ ಉಂಟು, ಜಾಸ್ತಿ ಅಂತ ಇಲ್ಲ, ಸ್ವಲ್ಪನೇ. ನಾವೀಗ ಅರಬ್ಬಿ ಸಮುದ್ರದ ಮುಂದೆನೇ ಇದ್ದೇವೆ. ಎಷ್ಟೊಂದು ವಿಶಾಲವಾಗಿದೆ ಅಂತ ಹೇಳಿದರೆ ಈ ಒಂದು ಅರಬ್ಬಿ ಸಮುದ್ರ. ಬನ್ನಿ, ನಾನು ನಿಮಗೆ ತೋರಿಸ್ತೇನೆ. ಫುಲ್ ಅಲ್ಲಿಂದ ಇರ್ತದೆ, ಇಲ್ಲಿ ನೋಡಿ ಎಷ್ಟೊಂದು ವಿಶಾಲವಾಗಿದೆ ಈ ಅರಬ್ಬಿ ಸಮುದ್ರ. ಫ್ರೆಂಡ್ಸ್, ಇಲ್ಲಿ ಒಂದು ಸ್ಮಾರಕದಾಗಿ ಮಾಡಿದ್ರು, ಅದೀಗ ಬಿದ್ದೋಗಿದೆ, ಅದು ನಿಮ್ಗೆ ಕಾಣಿಸ್ತೇನೆ. ಮತ್ತು ಇದು ಸುರತ್ಕಲ್ನ ಲೈಟ್ ಹೌಸ್ ನೋಡಿ ಯಾವ ಥರ ಉಂಟು ಅಂತ. ಸಂಜೆ ಇಲ್ಲಿ ನಾವು ಪೇ ಮಾಡಿದರೆ ಸನ್ಸೆಟ್ ವ್ಯೂ ನೋಡ್ಬೋದು. ನೋಡಿ, ಇಲ್ಲಿ ಈ ಹೈಟಿಂದ ನಾವು ನೋಡ್ಬೋದು. ಇದು ಕಟ್ಟಾಗಿ ಬಿದ್ದಿರುವಂಥದ್ದು. ಹಾಗೆ
ಸಮುದ್ರದದು ಸೂಪರ್ ಆಗಿ ಕಾಣ್ಕೊಂಡು ಈಗ. ನೀವೀಗ ನನ್ನ ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ, ಇದು ಮಂಗಳೂರು ನಮ್ಮ ಸುರತ್ಕಲ್ನ ಲೈಟ್ ಹೌಸು. ಯಾವ ಥರ ದೊಡ್ಡದಾಗಿದೆ ನೋಡಿ. ಸಮುದ್ರದ ಈ ಸೈಡಲ್ಲೇ ನೋಡಿ ಲೈಟ್ ಹೌಸ್ ಅಂದ್ರೆ ನೋಡಿ ಅಲ್ಲಿಂದ ಲೈಟ್ ಹೌಸು. ಸೊ ಇಲ್ಲಿಂದ ನೈಟ್ ಬರುವಂತಹ ಒಂದು ಹಡಗು ಆಗಲಿ, ಶಿಪ್ ಆಗಲಿ, ದೋಣಿ ಆಗಲಿ, ಇದಕ್ಕೆಲ್ಲ ರೂಟ್ ಕಾಣಿಸ್ಲಿಕ್ಕೆ ಅದು ಯೂಸ್ ಮಾಡ್ತಾರೆ. ಎಷ್ಟು ಚೆನ್ನಾಗಿತ್ತು. ಸಂಜೆ ಹೊತ್ತು ಬರ್ಬೇಕು, ಅವಾಗ ತುಂಬ ಜನ ಇರ್ತಾರೆ. ಅಲ್ಲಿ ಒಬ್ಬರು ಮೀನು ಹಿಡಿತಾ ಇದ್ದಾರೆ ಬಲೆ.